ಹಿರಿಯರು, ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರು ಹಾಗೂ ಇಲ್ಲಿ ಬಂದಂಥ ನನ್ನ ಎಲ್ಲ ತಾಯಿಯಂದರು, ಸಹೋದರರು ಹಾಗೂ ಮಾಧ್ಯಮ ಮಿತ್ರರು ಕೂಡ ನನ್ನ ನಮಸ್ಕಾರಗಳು. ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ತಾವೆಲ್ಲರೂ ಒಂದು ದೊಡ್ಡ ಪಾತ್ರ ನಿಭಾಯಿಸ್ತೀರ. ಯಾಕಂದರೆ ಮೇ 7ನೇ ತಾರೀಕು ತಾವೆಲ್ಲರೂ ವೋಟ್ ಹಾಕಬೇಕು ಕಾಂಗ್ರೆಸ್ ಪಕ್ಷಕ್ಕೆ. ಯಾಕಂದರೆ ಯಾವಾಗಲೂ ಬಡವರ ಪರವಾಗಿ, ರೈತರ ಪರವಾಗಿ ಮತ್ತು ಮಹಿಳೆಯರ ಪರವಾಗಿ ಮೊದಲಿನ ಕಾಲದಿಂದ ಶ್ರೀಮತಿ ಇಂದಿರಾ ಗಾಂಧೀಜಿಯವ್ರ ಕಾಲಿಂದನೂ ಸಾಕಷ್ಟು ಮಹಿಳೆಯರಿಗೆ ಪ್ರೋತ್ಸಾಹ ಮಾಡ್ತಾ ಬಂದಿದ್ದಾರೆ. ಸಾಕಷ್ಟು ಯೋಜನೆಗಳು ತಂದಿದ್ದಾರೆ ಮಹಿಳೆಯರ ಪರವಾಗಿ. ಅದೇ ಇವತ್ತು ಕಂಟಿನ್ಯೂ ಆಗಿ ನಮ್ಮ ಸಿದ್ದರಾಮಯ್ಯ ಸರ್ ಆಗಲಿ, ಖರ್ಗೆ ಸರ್ ಆಗಲಿ ಹಾಗೂ ರಾಹುಲ್ ಗಾಂಧಿ ಸರ್ ಅವರಾಗಲಿ ಸಾಕಷ್ಟು ಅನುದಾನಗಳನ್ನು ತಂದಿದ್ದಾರೆ. ಈಗಾಗಲೇ ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದಾರೆ. ಮತ್ತು ಮಹಿಳೆಯರಿಗೆ ಕೂಡ ನಮ್ಮ ಸರ್ಕಾರ ಬಂದರೆ ನಿಮ್ಮ ಖಾತೆಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಹಾಕ್ತೀನಂತ ಭರವಸೆ ಕೊಟ್ಟಿದ್ದಾರೆ. ಹಾಗೂ ರೈತರು ಕೂಡ ಅವರಿಗೆ ಸಾಲ ಮನ್ನಾ ಆಯಿತು, ಹಾಗೂ MSP ಆಯಿತು, ಇನ್ನು ಉಳಿದ ಸಾಕಷ್ಟು ಯೋಜನೆಗಳನ್ನು ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ತಂದೆಯವರು ಸಾಕಷ್ಟು ಅಭಿವೃದ್ಧಿಗಳನ್ನು ತಾವು ನೋಡಿದ್ದೀರ. ರೋಡ್ಗಳಾಯಿತು, ಹೈ ಮಾಸ್ಕ್ಗಳಾಯಿತು, ನಿಮ್ಮ ಗುಡಿಗಳಿಗಾಯಿತು, ಜಾತ್ರೆಗಳಿಗಾಯಿತು, ಸಾಕಷ್ಟು ತಮ್ಮ MLA ಫಂಡಿಂದ ಸಾಕಷ್ಟು ಅನುದಾನ ತಂದು ನಿಮ್ಮ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ಇನ್ನು ಚಿಕ್ಕೋಡಿ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ನೀವು ಆಶೀರ್ವಾದ ಮಾಡಿದರೆ ಇನ್ನೂ ನಿಮ್ಮ ಮಕ್ಕಳಿಗೆ ಒಳ್ಳೆಯ ದೊಡ್ಡ ಸ್ಕೂಲ್ಗಳಾಯಿತು, ಕಾಲೇಜ್ಗಳಾಯಿತು, ಹಾಗೆ ಇಲ್ಲಿ ಆರೋಗ್ಯಕವಾಗಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಾಯಿತು, ಇನ್ನೂ ಅಭಿವೃದ್ಧಿ ಹೆಚ್ಚಿನ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಸೊ ಅದಕ್ಕಾಗಿ ತಾವೆಲ್ಲರೂ ನಿಮ್ಮ ಮನೆ ಮಗಳಿಗೆ ನೀವು पिताजी के फाउंडेशन से, तो इसलिए मैं विनती करती हूँ कि ये भी हमारे लिए एक अपॉर्चुनिटी है आपकी सेवा करने के लिए. तो इसलिए आप 7 मई को हमको आशीर्वाद करने के लिए मेरा विनती है. धन्यवाद.